ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಒಂದು ಕಿಚನ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ಇವತ್ತು ಏನೋ ಒಂದು ಸ್ಪೆಷಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಬಟ್ ಮಾಡ್ತಾ ಇರೋದು ನಾನೇ ಮಾಡ್ತಾ ಇರೋದು, ಅಮ್ಮ ಮಾಡ್ತಿಲ್ಲ. ಬಿಕಾಸ್ ಅವರು ಮಾಡಿಕೊಟ್ರೆ ತಿಂತಾರೆ, ಬಟ್ ಅಮ್ಮಂಗೆ ಮಾಡೋಕ್ಕಾಗಲ್ಲ ಈಗ. ಸೊ ಅದಕ್ಕೋಸ್ಕರ ನಾನು ಬೇಜಾರಾಗ್ತಿತ್ತು, ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತೇನು ಮಾಡ್ತಾ ಇರೋದು ಅಂದರೆ ಮಂಗಳೂರು ಬೋಂಡ, ಅದನ್ನು ಗೋಳೆ ಬಜ್ಜೆ ಅಂತಲೂ ಏನೋ ಕರೀತಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಂಗಳೂರು ಬೋಂಡನ ಹೇಗೆ ಮಾಡೋದು ಅನ್ನೋ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ. ಮಾಡೋ ವಿಧಾನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಈ ಥರ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಅಷ್ಟೇ ತೊಗೊಂಡಿರೋದು ಅಕ್ಕಿ ಹಿಟ್ಟನ್ನ. ಆ್ಯಂಡ್ ಇದು ಬೇಕಿಂಗ್ ಸೋಡಾ, ಬೇಕಾದಷ್ಟು ಉಪಯೋಗಿಸ್ಕೋಬೋದು. ಹಾಗೇ ಇದು ಜೀರಿಗೆ ತೊಗೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತೊಗೋಬೋದು. ಅಂದರೆ 1 ಕಪ್ ಅಥವಾ ಅರ್ಧ ಕಪ್. ಇದು 1/4 ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನು 1.5 ಕಪ್ ಏನೋ ಮೊಸರನ್ನ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ 1 ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ಬೇಕಾದಷ್ಟು ನೋಡಿ ಕ್ವಾಂಟಿಟಿ ಅಂದರೆ ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತೆ ಅದಕ್ಕೆ ಉಪಯೋಗಿಸ್ಕೋಬೇಕು. ಆ್ಯಂಡ್ ಅದಕ್ಕೆ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಹಾಗೆ ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಇದು ಶುಂಠಿನ ತುರಿದು ಇಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಮನೇಲಿ ಶುಂಠಿ ತಿನ್ನೋದು ಕಡಿಮೆ, ಹಾಗಾಗಿ ಅದನ್ನು ಇಷ್ಟಪಡಲ್ಲ. ಬಟ್ ಆದರೆ ನಮ್ಮ ಫ್ಲೇವರ್ಗೋಸ್ಕರ ಯೂಸ್ ಮಾಡೋದು. ಆ್ಯಂಡ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹಾಗೆ ಎಣ್ಣೆನ ತೊಗೊಂಡು ಮಾಡೋಣ. ಈಗ ಬನ್ನಿ ಫ್ರೆಂಡ್ಸ್. ಈಗ ನಾನು 1 ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. ಈಗ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. 1/4 ಟೀ ಸ್ಪೂನ್ಗಿಂತಲೂ ಇನ್ನೂ ಕಡಿಮೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. 1/2 ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀವಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಸಕ್ಕರೆನ ಹಾಕಿ, ಯಾಕಂದರೆ ಹುಳಿಯಾಗಿ ಅನಿಸ್ಬಾರ್ದು ಅಂತ ಅಷ್ಟೇ. ಈಗ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಕಾಯಿ ತುರಿ, ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ, ಆಮೇಲೆ ಶುಂಠಿ, ಇದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ. 1 ಕಪ್ ಮೊಸರನ್ನ ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಯಾಕೆ ಕಲಿಸ್ಕೋಬೇಕು, ಯಾಕಂದರೆ ತೀರಾ ತೆಳ್ಳೇನೂ ಇರಬಾರ್ದು, ಇದು ತೀರಾ ಗಟ್ಟಿನೂ ಇರಬಾರ್ದು. ಅಂದರೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಸೈಡಲ್ಲೆಲ್ಲ ಅಂಟ್ಕೋಬೇಕು. ಅಂದರೆ ಮುಟ್ಟಿದ ತಕ್ಷಣ ನಮಗೆ ಅಂಟ್ಕೋತಾ ಇದೆ ಅನ್ನೋ ಥರ ಫೀಲ್ ಆಗಬೇಕು. ಆ ರೀತಿ ಕಲಿಸ್ಕೊಳ್ಳೋಣ. ಈಗ ನೋಡಿ ಈ ಥರ ಬರಬೇಕು. ಈಗ ನೋಡಿ ಎಲ್ಲ ಕಡೆನೂ ಈಗ ನಾವು ಈ ಥರ ಮಾಡಿದ್ರೆ 2 ಕಡೆಗೂ ಮೂವ್ ಆಗಬೇಕು. ಆ ರೀತಿಯೇ ಬಂದಿದೆ. ಎಲ್ಲ ಒಳ್ಳೆ ಒಂದು ಕನ್ಸಿಸ್ಟೆನ್ಸಿಲಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ಕಲಿಸಿದ್ದೆಲ್ಲ ಆಗಿದೆ, ಈ ಥರ ಬಂದಿದೆ ಫೈನಲಿ. ಈಗ ಅಟ್ಲೀಸ್ಟ್ 1/2 ಅವರ್ ಆದರೂ ಬಿಡೋಣ, ಇಲ್ಲಾಂದರೆ 10 ನಿಮಿಷನಾದರೂ ಬಿಡಬೇಕು. ಮೊಸರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಅವರ್ ಬಿಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕಿದರೆ 10 ನಿಮಿಷನಾದರೂ ಇರಲಿ. ಈಗ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಒಂದು ಬಾಣಲೆಗೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇದನ್ನ 1/2 ಅವರ್ ನೆನೆಯೋಕ್ಕೆ ಬಿಟ್ಟಿದೆ, ಚೆನ್ನಾಗಿ ನೆನೆದಿದೆ. ಈಗ ಇದಕ್ಕೆ ಸ್ವಲ್ಪ ನಾವು ಕಾದಿರೋ ಎಣ್ಣೆನ ಹಾಕ್ಕೊಳ್ಳೋಣ. ಈಗ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ. ಕಾದಿರೋ ಎಣ್ಣೆ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದೊಂದಾಗೆ ಹಾಕೊಳ್ಳೋಣ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ, ಅಥವಾ ಒಡೆ ಥರ ತಟ್ಟಾಕಿದ್ರೂ ಕೂಡ ಓಕೆನೆ. ಬಾಣಲೆಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕ್ಕೊಂಡೆ. ಈಗ
ಈಗ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ಕೂಡ ಚೆನ್ನಾಗಿ ಬೇಯಲಿ. ಈಗ ಕಲರ್ ಚೇಂಜ್ ಆಗೋವರೆಗೂ ನೀಟಕ್ಕೆ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ನಿಮಿಷ ಬಿಟ್ಟು ಅದನ್ನು ತಿರುವಾಕಿ, ಹಾಗಾಗಿ ಎರಡು ಸೈಡು ಚೆನ್ನಾಗೇ ಬೇಯುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಆಗ ಚೆನ್ನಾಗೆ ಒಳಗಡೆ ಎಲ್ಲ ಬೇಯುತ್ತೆ. ಈ ಫಾಸ್ಟ್ ಮಾಡಿಬಿಟ್ರೆ ಬರೀ ಮೇಲ್ಗಡೆ ಮಾತ್ರ ಒಂದು ಕಲರ್ ಚೇಂಜ್ ಆಗಿರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಚೆನ್ನಾಗಿ ಬೆಂದು ಕಲರೆಲ್ಲ ಚೇಂಜ್ ಆಗಿದೆ. ಈಗ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಫ್ರೆಂಡ್ಸ್, ಫೈನಲಿ ನಮ್ಮ ಮಂಗಳೂರು ಬೋಂಡ ರೆಡಿ ಆಗಿದೆ. ಅದ್ರ ಜೊತೆ ನೀವು ಟೊಮೆಟೊ ಸಾಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನೀವು ಬೇರೆ ಚಟ್ನಿ ಥರ ಅಂದರೆ ಬೇರೆ ಥರ ಚಟ್ನಿನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೆಟೊ ಸಾಸ್ನ ಯೂಸ್ ಮಾಡ್ತಾ ಇರೋದು. ನಾನಿಲ್ಲಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಚೆನ್ನಾಗಿ ಎಲ್ಲ ಬೆಂದಿದೆ ಕೂಡ. ಈಗ ನಾನು ಇದನ್ನು ಅಮ್ಮಂಗೆ ಟೇಸ್ಟ್ ನೋಡೋಕ್ಕೆ ಅಂತ ಕೊಟ್ಟಿದ್ದೀನಿ. ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಈಗ ಹೇಗಿದೆ ಅಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಈ ಕ್ರೆಡಿಟ್ ಬೋಂಡ ಅನ್ನೋದಕ್ಕಿಂತ ಉದ್ನೋಡೆ ಮಾಡ್ತೀವಲ್ಲ ಆ ಥರ ಬಂದೋಯ್ತು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡೋದ್ರಲ್ಲ ಯಾವ ಥರ ಮಂಗಳೂರು ಬೋಂಡ ಮಾಡೋದು ಅಂತ. ಸೊ ನೀವು ಒಂದ್ಸತಿ ಇದನ್ನು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ, ಎಲ್ಲರಿಗೂ ಲವ್ ಯು ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ, ಬಾಯ್ ಬಾಯ್, ಟಾಟಾ, ಸಿ ಯು, ಲವ್ ಯು ಆಲ್.